ಹಾಯ್ ನಮಸ್ಕಾರ. ರೋಹಿತ್ ಶರ್ಮಾ ಅವರ ಕೊನೆಯ ಒನ್ ಡೇ ಇಂಟರ್ನ್ಯಾಷನಲ್, ಅವರ ಕೆರಿಯರ್ನ ಕೊನೆಯ ಮ್ಯಾಚ್ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಲಾರ್ಡ್ಸ್ನಲ್ಲಿ 19ನೇ ತಾರೀಕು ಇದೇ ಭಾನುವಾರ ಆಗುತ್ತೆ ಅನ್ನೋ ಒಂದು ರಿಪೋರ್ಟ್ ಯಾವಾಗ ಬಂತು ಆಗಿಂದ ಕಾಡ್ಗಿಚ್ಚಿನ ಥರ ಹಬ್ಬಿದೆ ವಿಚಾರ. ಸೊ ನಾನು ಕೂಡ ಒಂದಷ್ಟು ಫಾಲೋ ಮಾಡಿದ್ದೆ, ಜೊತೆಗೆ ಈಗಿನ ಲೇಟೆಸ್ಟ್ ಅಪ್ಡೇಟ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ಏನೇನಾಗಿದೆ ಅದನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಹಾಗೆ ಶ್ವೇತಾಂಶು ಕೋಟಕ್ ನಮ್ಮ ಬ್ಯಾಟಿಂಗ್ ಕೋಚ್ ಏನಿದ್ದಾರೆ, ಸೊ ಅವರೊಂದು ಪ್ರೆಸ್ ಮೀಟ್ ಮಾಡಿದರು. ಅದರಲ್ಲಿ ರೋಹಿತ್ ಶರ್ಮಾ ಬಗ್ಗೆ ಮಾತಾಡಿದ್ರು, ವಿರಾಟ್ ಕೊಹ್ಲಿ ಬಗ್ಗೆ ಕೂಡ ಮಾತಾಡಿದ್ದಾರೆ. ಸೊ ಇದನ್ನು ಕೂಡ ನಿಮಗೆ ತಿಳಿಸ್ತೀನಿ. ಹಾಗೆ ಒಂದು ತಿಂಗಳ ಹಿಂದೆ ಏನೋ ಒಂದಷ್ಟು ನಡೆದಿದೆ, ಅದನ್ನು ಕೇಳಿದರೆ ಅಲ್ಲಿಂದನೇ ಶುರುವಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ನಿಮ್ಮನ್ನು ಕೂಡ ಕಾಡುತ್ತೆ. ಸೊ ಅದನ್ನು ಕೂಡ ಈಗ ತಿಳಿಸ್ತೀನಿ. ಇಂಡಿಯನ್ ಕ್ರಿಕೆಟ್ ಕ್ಯಾಂಪಲ್ಲಿ ಓವರಾಲ್ ಏನಾಗ್ತಾ ಇದೆ, ಕೆಲವೊಂದಷ್ಟು ಗೊಂದಲಗಳಾಗ್ತಾ ಇದೆ, ಇದೆಲ್ಲದರ ಬಗ್ಗೆ ಕೂಡ ನಿಮ್ಮ ಮುಂದೆ ವಿಚಾರ ಮುಂದಿಡ್ತೀನಿ. ನೀವು ಇದನ್ನು ಡಿಸೈಡ್ ಮಾಡಿ ಹೇಗೆ ಹೋಗುತ್ತೆ ಇದು ಅಂತ. ಮುಖ್ಯವಾಗಿ ರೋಹಿತ್ ಶರ್ಮಾ ಅವರಿಗೆ BCCI ಸ್ಪಷ್ಟವಾಗಿ ತಿಳಿಸಿದೆಯಂತೆ. ಇವತ್ತಿನ ಅಪ್ಡೇಟ್ ಇದು, ಸಂಜೆ ಅಪ್ಡೇಟ್. ನಿಮಗೆ ನಾವು ಸ್ಕೀಮ್ ಆಫ್ ಥಿಂಗ್ಸಲ್ಲಿ 2027 ವರ್ಲ್ಡ್ ಕಪ್ನಲ್ಲಿ ನೀವು ನಮ್ಮ ಸ್ಕೀಮ್ ಆಫ್ ಥಿಂಗ್ಸ್ನಲ್ಲಿ ಇಲ್ಲ, ಅಥವಾ ನಮ್ಮ ಪ್ಲ್ಯಾನ್ ಏನಿದೆ, ಆ ಬ್ಲೂ ಪ್ರಿಂಟ್ ಏನಿದೆ, ಅದಕ್ಕೆ ನೀವು ಫಿಟ್ ಆಗ್ತಾ ಇಲ್ಲ ಅಂತ ಹೇಳಿದಾರಂತೆ. ಫೈನಲಿ ನಿಮ್ಮ ಕಾಲ್ ಅನ್ನೋದನ್ನು ಈ ಒಂದು ಇಂಗ್ಲೆಂಡ್ ಸೀರೀಸ್ನಲ್ಲಿ ಕಾಲ್ ತಗೊಳ್ಳಿ ಅಂತ ಹೇಳಿದಾರಂತೆ ಅನ್ನೋದು ಒಂದು. ಎರಡನೇದಾಗಿ, ಸುಮಾರು ಒಂದು ತಿಂಗಳ ಹಿಂದೆ, ಆಲ್ಮೋಸ್ಟ್ ಒಂದು ತಿಂಗಳ ಹಿಂದೆ ಚೆನ್ನೈಯಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ಒಂದು ODI ಆಯಿತು, ಲಾಸ್ಟ್ ODI. ಅದರಲ್ಲೇ ರೋಹಿತ್ ಶರ್ಮಾ ಅವರಿಗೆ ರೆಸ್ಟ್ ಕೊಡಬೇಕು ಅಂತ ಮಾತುಕತೆ ಆಗಿತ್ತಂತೆ, ಸೂಚನೆ ರೋಹಿತ್ ಶರ್ಮಾ ಅವರಿಗೆ ನೀಡಲಾಗಿತ್ತು ಅನ್ನೋದು ಮತ್ತೊಂದು ಸೋರ್ಸಿಂದ ಬರ್ತಾ ಇರೋದು. ಆಗ ರೋಹಿತ್ ಶರ್ಮಾ ಅವರು ಡಿನೈ ಮಾಡಿದ್ರು, ಇಲ್ಲ ನಾನು ಲಾಸ್ಟ್ ODI ಅಂದರೆ ಅಫ್ಘಾನಿಸ್ತಾನ ವಿರುದ್ಧ ಆ ಮ್ಯಾಚನ್ನು ನಾನು ಆಡ್ತೀನಿ ಅಂತ ಹೇಳಿದರು ಅಂತ. ಸೊ ಆಗಲೇ ಅವರಿಗೆ ಸೂಚನೆ ಕೊಡಲಾಗಿತ್ತು, ನೀವು ಈ ಮ್ಯಾಚ್ ರೆಸ್ಟ್ ಮಾಡಿ ಅಂತ. ರೋಹಿತ್ ಶರ್ಮಾ ಆ ಮ್ಯಾಚ್ ಆಡಿದ್ರು, 79 ರನ್ ಗಳಿಸಿದ್ರು, ಒಂದು ಸೆಂಚುರಿ ಬರಬೇಕಾಗಿತ್ತು, ಬರಲಿಲ್ಲ ಅವತ್ತು. ಯಶಸ್ವಿ ಜೈಸ್ವಾಲ್ ಅವತ್ತು ಸೆಂಚುರಿಯನ್ನು ಗಳಿಸಿದ್ರು. ಸೊ ಆವತ್ತಿನ ಪ್ಲ್ಯಾನ್ ಪ್ರಕಾರ, ಆಯ್ಕೆ ಸಮಿತಿ ಟೀಮ್ ಮ್ಯಾನೇಜ್ಮೆಂಟ್ ಪ್ರಕಾರ, ಶುಭ್ಮನ್ ಗಿಲ್ ಹಾಗೆ ಯಶಸ್ವಿ ಜೈಸ್ವಾಲ್ ಓಪನ್ ಮಾಡಬೇಕಾಗಿತ್ತು ಅಂತ. ಸೊ ಈ ಒಂದು ಪ್ಲ್ಯಾನ್ ಇತ್ತು. ಬಟ್ ರೋಹಿತ್ ಶರ್ಮಾ ಅವರೇ ನಾನು ಆಡ್ತೀನಿ ಅಂತ ಹೇಳಿದರು ಅಂತ. ಆವತ್ತೇನು ಮಾಡಿದ್ರು ಇವರು, ರೋಹಿತ್ ಶರ್ಮಾ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ನೇರವಾಗಿ ಹೊಡೆದಿದ್ದವರು KL ರಾಹುಲ್ನ ಆ ಮ್ಯಾಚಿಗೆ ಡ್ರಾಪ್ ಮಾಡಿದ್ರು. ಇಶಾನ್ ಕಿಶನ್ ವಿಕೆಟ್ ಕೀಪಿಂಗ್ ಮಾಡಿದ್ರು. ಅವತ್ತೊಂದು ಇಶಾನ್ ಕಿಶನ್ನ ಡ್ರಾಪ್ ಮಾಡಿ KL ಅವ್ರನ್ನ ಉಳಿಸ್ಕೋಬೇಕಾಗಿತ್ತು. ಬಟ್ KL ರಾಹುಲ್ ಅವತ್ತು ಟೀಮಲ್ಲಿ ಸ್ಪಾಟ್ ಕಳ್ಕೊಂಡ್ರು. ನಾನು ಅದನ್ನು ಪ್ರಶ್ನೆ ಮಾಡಿದ್ದೆ ಕೂಡ, ನಿಮ್ಮ ಮುಂದೆ ಕೂಡ ತಂದಿದ್ದೆ ಅದನ್ನು. KL ರಾಹುಲ್ನ ಅನಾವಶ್ಯಕವಾಗಿ ಯಾಕೆ ಡ್ರಾಪ್ ಮಾಡಿದ್ರಿ? ಬಟ್ ಇಲ್ಲಿರೋ ಗೊತ್ತಾಗ್ತಿರೋ ವಿಚಾರ ಏನು ಅಂತಂದರೆ, ರೋಹಿತ್ ಶರ್ಮಾ ಅವತ್ತು ರೆಸ್ಟ್ ಮಾಡೋಕೆ ಒಪ್ಪಲಿಲ್ಲ. ಆ ಸೀರೀಸಲ್ಲಿ ವಿರಾಟ್ ಕೊಹ್ಲಿ ಇರಲಿಲ್ಲ, ನೀವು ಗಮನಿಸ್ಬೋದು. ಸೊ ಆ ರೀಸನ್ಗೆ ಅವರಿಗೆ ಅವಕಾಶವನ್ನು ಅವತ್ತು ಮಾಡಿಕೊಡ್ಲಾಯಿತು, KL ರಾಹುಲ್ನ ಡ್ರಾಪ್ ಮಾಡೋದು. ಅಂದರೆ ಟೀಮಲ್ಲಿ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಯಾರನ್ನ ಬೇಕಾದರೂ ಯಾರಿಗೋಸ್ಕರ ನೀವು ಡ್ರಾಪ್ ಮಾಡ್ಬೋದು. KL ರಾಹುಲ್ ಮೇ ಬಿ ಟೀಮಲ್ಲಿ ಇರೋಲ್ಲೇ ಈ ವ್ಯಕ್ತಿ ಏನಾದರೂ ಹೇಳಿದ್ರೆ ಓಕೆ ಅಂತ ಒಪ್ಕೊಂಡ್ಬಿಡ್ತಾರೆ. ಅವ್ರು ಎನಿಥಿಂಗ್ ಅಲ್ವಾ, ಬ್ಯಾಟಿಂಗಿಗೆ ಟಾಪ್ ಆರ್ಡರ್ ಒಪ್ತಾರೆ, ಕೀಪಿಂಗ್ ಒಪ್ತಾರೆ, ಫಿನಿಷರ್ ರೋಲ್ ಆದರೆ ಒಪ್ತಾರೆ, ಟೆಸ್ಟಲ್ಲಿ ಕ್ಯಾಪ್ಟನ್ಸಿ ಮಾಡುವಂಥ ಒಪ್ತಾರೆ. ಎಲ್ಲದಕ್ಕೂ ಹೂ ಅಂತ ಹೇಳುವಂಥ ಪ್ಲೇಯರ್ ಅಂತಿದ್ರೆ ಅದು KL ರಾಹುಲ್. ಮೇ ಬಿ ಅವ್ರನ್ನ ಬಲಿಕ ವಕ್ರ ಮಾಡಿದ್ರು. ಈಗಲೂ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಈಗ ನೆನ್ನೆ ಮ್ಯಾಚಲ್ಲೂ ಆಗಿದೆ ಅದು. ಸೊ ಇಷ್ಟೆಲ್ಲ ಆಗಿದೆ, ರೋಹಿತ್ ಶರ್ಮಾ ಒಪ್ಪಿಲ್ಲ ಅನ್ನೋದು ಗೊತ್ತಾಗಿದೆ. ಸೊ ಅದಾದಮೇಲೆ ಈಗ ಈ ಒಂದು ಇಂಗ್ಲೆಂಡ್ ಟೂರಲ್ಲಿ ಮೇ ಬಿ ಅವರಿಗೆ ಕೊನೆಯ ಡೆಡ್ಲೈನ್ ಅಂತ ಕೊಟ್ಟಿದ್ದಾರೆ. ಬಟ್ ಐ ರಿಯಲಿ ಫೀಲ್ ರೋಹಿತ್ ಶರ್ಮಾ ಅಂತ ಲೆಜೆಂಡ್ನ ನಾವು ನಡೆಸ್ಕೊಳ್ತಿರುವಂಥ ರೀತಿಗಿದೆನಾ, ಒಂದು ಫೇರ್ವೆಲ್ ಅನ್ನೋದು ಹೀಗ ಅನ್ನೋದು ಪ್ರಶ್ನೆ ಸಹಜವಾಗಿ ಮಾಡುತ್ತೆ. ಇನ್ನೊಂದು ಭಾಳ ಮುಖ್ಯವಾದಂಥ ವಿಚಾರ ಹೇಳ್ತೀನಿ ನಿಮಗೆ. ಇಲ್ಲೇ ಕಾರ್ಡಿಫಲ್ಲೇ ಇಂಗ್ಲೆಂಡ್ ನೆಲದಲ್ಲೇ ಧೋನಿ ಫಾರ್ ದ ಫಸ್ಟ್ ಟೈಮ್ ರೋಹಿತ್ ಶರ್ಮಾ ನೀನು ಓಪನಿಂಗ್ ಹೋಗು ಅಂದರೆ ಮಿಡ್ಲ್ ಆರ್ಡ್ರಲ್ಲಿ ಅವ್ರು ಆಡ್ತಾಯಿದ್ರು. ನಿಮ್ಗೆ ಗೊತ್ತಿರೋ ಹಾಗೆ ಇನಿಷಿಯಲಿ ನೀನು ಶಿಖರ್ ಧವನ್ ಜೊತೆ ಓಪನ್ ಮಾಡ್ತೀಯಾ ಇನ್ನು ಮುಂದೆ ಅಂತ ಭರವಸೆ ಕೊಟ್ಟಂಥ ನೆಲ ಇದ್ದೇನೆ. ಇಂಗ್ಲೆಂಡಲ್ಲೇ ಕಾರ್ಡಿಫಲ್ಲೇ MS ಧೋನಿ ಫಾರ್ ದ ಫಸ್ಟ್ ಟೈಮ್ ಅವನ ಸೂಚನೆಯನ್ನು ಕೊಟ್ಟಿದ್ದು. ಅಲ್ಲಿಂದಲೇ ಅವರ ಓಪನಿಂಗ್ ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ತಿರುಗಿ ನೋಡಲೇ ಇಲ್ಲ ರೋಹಿತ್ ಶರ್ಮಾ. 3 100 ಬರುತ್ತೆ, ಲೆಜೆಂಡಾಗಿ ಹೊರಹೊಮ್ತಾರೆ. ಒಂದೊಂದು ಇನ್ನಿಂಗ್ಸ್ ಕೂಡ ಅವ್ರದ್ದು ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಸೊ ಅಲ್ಲೇ ಈಗ ಮತ್ತೆ ಈ ಥರದೊಂದು ಡಿಸಿಷನ್ ಬರ್ತಾ ಇರೋದು. ಅದು ಕೂಡ ಮೊನ್ನೆ ಧೋನಿ ಬಂದು ಹೋಗಿದ್ರು ಫಸ್ಟ್ ODIನಲ್ಲಿ. ಸೊ ಎಲ್ಲ ಒಂಥರ ಸರ್ಕಲ್ ಅಂತ ಅನಿಸ್ತಾ ಇದೆ, ಯಾವ ರೀತಿಯಾಗಿ ಒಂದು ಕೆರಿಯರ್ನ ಸರ್ಕಲ್ ಒಂದು ಎಂಡಿಂಗ್ ಪಾಯಿಂಟಿಗೆ ತಲುಪ್ತಾ ಇದೆ ಅಂತ. ಇದು ರೋಹಿತ್ ಶರ್ಮಾ ವಿಚಾರ ಆಯಿತು. ರೋಹಿತ್ ಶರ್ಮಾ ಬಗ್ಗೆ ಇನ್ನೊಂದಷ್ಟು ವಿಚಾರ ಹೇಳ್ತೀನಿ. ಅದಕ್ಕೂ ಮುಂಚೆ ವಿರಾಟ್ ಕೊಹ್ಲಿ ಹಾಗೆ ಗಂಭೀರ್ ಅವರು ಮಾತಾಡ್ತಾ ಇಲ್ಲ ಪ್ರಾಕ್ಟೀಸ್ ಸೆಷನಲ್ಲಿ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ವೇತಾಂಶು ಕೋಟಕ್ ಮಾತಾಡಿದ್ದಾರೆ. ಅವ್ರು ಹೇಳಿದಂಥ ಪ್ರಕಾರ ನಾನು ಸೆಕೆಂಡ್ ಒನ್ ಡೇಗೆ ಮುಂಚೆ ನೋಡಿದ್ದೀನಿ, ಒಂದು 10 ಸಲ ಮಾತಾಡಿದ್ದಾರೆ ಗೌತಮ್ ಗಂಭೀರ್ ಹಾಗೆ ವಿರಾಟ್ ಕೊಹ್ಲಿ. ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳಿಲ್ಲ. ಈ ಗಾಳಿ ಸುದ್ದಿ ಎಲ್ಲಿಂದ ಬರ್ತಿದೆ ನಮಗೆ ಗೊತ್ತಿಲ್ಲ, ಬಟ್ ಅವರಿಬ್ಬರು ಮಾತಾಡಿರೋದು ನಾನು ನೋಡಿದ್ದೀನಿ ಅಂತ ಕೋಟಕ್ ಹೇಳಿದ್ದಾರೆ. ನಾನೇನು ಇಬ್ಬರ ನಡುವೆ ಬ್ರಿಡ್ಜ್ ಆಗಿರಬೇಕಾಗಿಲ್ಲ ಅಥವಾ ಮಧ್ಯವರ್ತಿ ಆಗಿರಬೇಕು ಅಂತ ಅವಶ್ಯಕತೆ ಇಲ್ಲ. ಅವರಿಬ್ಬರು ಚೆನ್ನಾಗಿ ಮಾತಾಡ್ತಿದ್ದಾರೆ, ನಾನು ನೋಡಿರೋ ಹಾಗೆ ಅಂತ ಕೋಟಕ್ ಹೇಳಿದ್ದಾರೆ. ಹಾಗೆ ರೋಹಿತ್ ಶರ್ಮಾ ಅವರೇನಾದರೂ ಪ್ರೆಷರ್ಲಿದ್ದಾರಾ ಅಂತ ಕೇಳಿದಾಗ ಇಲ್ಲ, ಅವರೊಬ್ಬ ಲೆಜೆಂಡ್, ಅವರು ಸಾಕಷ್ಟು ಅನುಭವ ಇರುವಂಥ ಪ್ಲೇಯರ್. ಸೊ ಅವ್ರು ಯಾಕೆ ಪ್ರೆಷರಲ್ಲಿರಬೇಕು? ಅವರು ಒಂದೆರಡು ಗೇಮ್ ಹೋಗುತ್ತೆ, ಮಿಸ್ ಆಗಿ ಹೋಗುತ್ತೆ, ರನ್ಗಳು ಬರೋದಿಲ್ಲ, ಹಾಗಂತ ಹೇಳಿ ಪ್ರೆಷರ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ರೋಹಿತ್ ಶರ್ಮಾ ಎನಿ ಡೇ ಎನಿ ಟೈಮ್ ಎ ಚಾಂಪಿಯನ್ ಪ್ಲೇಯರ್. ಲಾರ್ಡ್ಸಲ್ಲಿ ನೋಡ್ತಾ ಇರಿ, ಒಂದು ಬೆಸ್ಟ್ ಇನ್ನಿಂಗ್ಸ್, ಸ್ಪೆಷಲ್ ಇನ್ನಿಂಗ್ಸ್ ಅವರ ಕಡೆಯಿಂದ ಬರುತ್ತೆ ಅಂತ ನಾನು ವಿಶ್ವಾಸ ಇಟ್ಕೊಂಡಿದ್ದೀನಿ ಅಂತ. ಬೆಸ್ಟ್ ಜೊತೆಗೆ ಸ್ಪೆಷಲ್ ಇನ್ನಿಂಗ್ಸ್ ಅಂತಂದಾಗ ಯಾಕೋ ಡೌಟ್ ಬರ್ತಾ ಇದೆ. ಕೊನೆ ಇನ್ನಿಂಗ್ಸ್ ಆದರೂ ಕೂಡ
ಒಂದು ಸ್ಪೆಷಲ್ ಆದಂಥ ಇನ್ನಿಂಗ್ಸೇ ಬರಲಿ ಅಂತ ಭಾರತೀಯ ಫ್ಯಾನ್ಸ್ಗಳು ಈಗ ಬಯಸ್ತಾ ಇದ್ದಾರೆ. ಸೊ ಇದು ರೋಹಿತ್ ಶರ್ಮಾ ವಿಚಾರವಾಗಿ ಅವ್ರು ಮಾತಾಡಿರೋದು. ಸೊ ರೋಹಿತ್ ಶರ್ಮಾ ಅವ್ರನ್ನ ಯಾಕೆ ಕನ್ಸಿಡರ್ ಮಾಡ್ತಿಲ್ಲ ಅನ್ನೋದು ಜೈಸ್ವಾಲ್ ಅವ್ರನ್ನ ತರಬೇಕು ಅಂತ ಹೇಳಿದಾರಲ್ಲ. ಇನ್ನೊಂದು, ರೋಹಿತ್ ಶರ್ಮಾ ಲಾಸ್ಟ್ ಒಂದು ವರ್ಷದಿಂದ, ಆಲ್ಮೋಸ್ಟ್ 1.5-2 ವರ್ಷದಿಂದ ಫಿಟ್ನೆಸ್ ಬಗ್ಗೆ ತುಂಬ ಕಾಳಜಿ ವಹಿಸಿದ್ದಾರೆ. ಇರುವಂಥ ಒಂದೇ ಫಾರ್ಮ್ಯಾಟ್, ಬಟ್ ದಿ ಬೆಸ್ಟ್ ಫಿಟ್ನೆಸ್ ಕಡೆ ಅವ್ರು ಹೋಗ್ತಿದ್ದಾರೆ. ಅದಕ್ಕೋಸ್ಕರನೇ ಅವರು BCCI ಅವ್ರ ಹತ್ರ ರಿಕ್ವೆಸ್ಟ್ ಕೂಡ ಮಾಡ್ಕೋತಿದ್ದಾರೆ ಅಂತ ಗೊತ್ತಾಗ್ತಿದೆ. ನಾನು ಇನ್ನೊಂದಷ್ಟು ಟೈಮ್ ನನ್ನ ಹತ್ರ ಕ್ರಿಕೆಟ್ ಇದೆ, ನಾನು ಆಡ್ತೀನಿ ಅಂತ. ಇದು ಎಲ್ಲಿಂದ ಶುರುವಾಯಿತು ಅಂತ ನೀವು ನನ್ನನ್ನು ಕೇಳಿದ್ರೆ, ಯಾವಾಗ ಮುಂಬೈ ಇಂಡಿಯನ್ಸ್ ಅವ್ರನ್ನ ಕ್ಯಾಪ್ಟನ್ಸಿಯಿಂದ ಇಳಿಸಿ ಹಾರ್ದಿಕ್ ಪಾಂಡ್ಯನ ತಂದರು, ಮೇ ಬಿ ಅಲ್ಲಿಂದಲೇ ಅವನ ಥರ ಏನೋ ಮಿಸ್ ಹೊಡಿಯೋಕ್ಕೆ ಶುರುವಾಯಿತು. ಯಾಕಂದರೆ ಮುಂಬೈ ಇಂಡಿಯನ್ಸ್ ಒನ್ಸ್ ಅವರು ರೋಹಿತ್ ಶರ್ಮಾಯಿಂದ ಕ್ಯಾಪ್ಟನ್ಸಿನ ತೆಗೆದ ಮೇಲೆ ಅವರ ಪರ್ಫಾರ್ಮೆನ್ಸ್ ನೀವು ನೋಡ್ತಾ ಇದ್ದೀರಾ, ಕಂಪ್ಲೀಟಾಗಿ ಒಂಥರ ಭಿಕಾರ್ಗಯ ಅಂತಾರಲ್ಲ ಆ ಥರ ಆಗ್ಬಿಟ್ಟಿದೆ. ಅಂದರೆ ಒಡೆದು ಚೂರಾಗಿದೆ ಟೀಮ್. ಇದುವರೆಗೂ ಅವ್ರಿಗೆ ಮೇಲೆ ಹೇಳೋಕ್ಕೆ ಸಾಧ್ಯನೇ ಆಗಿಲ್ಲ. ಒಬ್ಬೊಬ್ಬ ಪ್ಲೇಯರ್ ಒಂದೊಂದು ಕಡೆ ದಿಕ್ಕಿಗೆ ಹೋಗ್ತಾ ಇದ್ದಾರೆ. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಬಿಟ್ಟ ಮೇಲೆ, ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆದಮೇಲೆ. ಸೊ ಅಲ್ಲಿಂದಲೇ ಎಲ್ಲೋ ರೋಹಿತ್ ಶರ್ಮಾ ಅವ್ರನ್ನ ಟಚ್ ಮಾಡುವಂಥ ವಿಚಾರ. RCB ಹೇಗೋ ಮ್ಯಾನೇಜ್ ಮಾಡ್ತು, ರಜತ್ ಪಟಿದಾರ್ ಬಂದು ಫ್ಯಾಂಟಾಸ್ಟಿಕಲಿ ನಿಭಾಯಿಸಿದ್ರು. ಹಾಗೆ ಅನಿಸ್ತಾ ಇತ್ತು ನಮಗೆ ವಿರಾಟ್ ಕೊಹ್ಲಿ ಫ್ರೀಯಾಗಿ ಆಡಲಿ ಆಸ್ ಎ ಪ್ಲೇಯರ್ ಅಂತ. ಬಟ್ ರೋಹಿತ್ ಶರ್ಮಾ ಕೇಸಲ್ಲಿ ಹಾಗಿರಲಿಲ್ಲ. ಅವ್ರ ಕ್ಯಾಪ್ಟನ್ಸಿನ ಅದ್ಭುತವಾಗಿ ನಿಭಾಯಿಸ್ತಾ ಇದ್ರು, ರಿಸಲ್ಟ್ ಕೂಡ ಬರ್ತಾಯಿತ್ತು. ಮೇ ಬಿ ಲಾಸ್ಟ್ ಸೀಸನ್ ಆ ಒಂದು ಹಾರ್ದಿಕ್ ಪಾಂಡ್ಯ ಬರೋಕ್ಕೆ ಮುಂಚೆ ಅಷ್ಟಾಗಿ ಚೆನ್ನಾಗಿ ಹೋಗಿಲ್ಲ. ಬಟ್ ಇನಿಷಿಯಲಿಂದ ನೋಡಿದ್ರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಅವರು ಒಂದು ಹೆಜ್ಜೆ ಮುಂದೆನೇ ಇದ್ದಾರೆ. ಕೆಲವೊಂದು ಸೀಸನ್ಗಳು ಕೆಟ್ಟದಾಗಿ ಹೋಗುತ್ತೆ. ಸೊ ಈ ಥರ ಇರಬೇಕಾದ್ರೆ ನನಗನ್ಸುತ್ತೆ ಅಲ್ಲಿಂದ ಮಿಸ್ ಹೊಡೆಯೋಕ್ಕೆ ಶುರುವಾಯಿತು. ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಬಗ್ಗೆ ಪ್ರಶ್ನೆಗಳು ಹೇಳೋಕ್ಕೆ ಶುರುವಾಯಿತು. ಸೊ ಇವಾಗ ಇಲ್ಲಿಗೆ ಬಂದು ನಿಂತಿದೆ ಈಗ. ಸೊ ರೋಹಿತ್ ಶರ್ಮಾ ಈಗ ಏನು ಕಾಲ್ ತಗೊಳ್ತಾರೆ, ಅಥವಾ ಇಷ್ಟೆಲ್ಲ ಆದಮೇಲೆ ಬಹುಶಃ ಲೆಜೆಂಡ್ಗಳು ಅಥವಾ ತುಂಬ ಕ್ರಿಕೆಟ್ ಅನುಭವ ಇರುವಂಥ ಪ್ಲೇಯರ್ಗಳು ತುಂಬ ಬಾರ್ಗೇನ್ ಮಾಡೋಕ್ಕೆ ಹೋಗಲ್ಲ. ಸೊ ನನ್ನನ್ನು ಇವ್ರು ಕನ್ಸಿಡರ್, ನಾನು ಬೇಡ ಅಂತ ಇವ್ರಿಗೆ ಅನ್ಸಿದ ಮೇಲೂ ನಾನು ಆಡಬೇಕಾ ಅಂತ. ಇದು ಟೆಸ್ಟ್ ಕ್ರಿಕೆಟಲ್ಲೂ ಕೂಡ ಆಗಿದೆ. T20ಲಿ ಆನ್ ಎ ಹೈ ಇಬ್ಬರು ಕೂಡ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಬ್ಬರು ಕೂಡ ಇದು ಮಾಡಿದ್ರು. ಈಗ ಚರ್ಚೆಗಳು ಶುರುವಾಗಿದೆ. ರೋಹಿತ್ ಶರ್ಮಾ ಏನಾದರೂ, ಈ ಪ್ರಶ್ನೆನ ನಿಮಗೆ ಬಿಡ್ತೀನಿ ನಾನು, ಇದಕ್ಕೆ ಉತ್ತರ ನಿಮ್ಮ ಕಡೆಯಿಂದ ಬರಲಿ. ಇನ್ ಕೇಸ್ ಒನ್ ಡೇಲಿ ಅವ್ರದ್ದು ಲಾಸ್ಟ್ ಇನ್ನಿಂಗ್ಸ್ ಆಯಿತು ಅಂತ ಅಂದ್ಕೊಳ್ಳಿ, ಯಾವತ್ತು ಲಾರ್ಡ್ಸ್ನಲ್ಲಿ 19ನೇ ತಾರೀಕು ಭಾನುವಾರ. ಅವರ ರೀಪ್ಲೇಸ್ಮೆಂಟ್ ಆಗಿ ಒಂದು 5 ಪ್ಲೇಯರ್ಗಳ ಹೆಸರನ್ನ ಹೇಳ್ತೀನಿ. ಯಾರು ನಿಮಗೆ ಬೆಸ್ಟ್ ಅಂತ ಅನಿಸುತ್ತೆ? ಶುಭ್ಮನ್ ಗಿಲ್ ಜೊತೆಗೆ ಓಪನರ್ ಆಗಿ ಯಾರು ನಿಮಗೆ ಬೆಸ್ಟ್ ಒನ್ ಡೇ ಫಾರ್ಮ್ಯಾಟಲ್ಲಿ ಅಂತ ಅನಿಸುತ್ತೆ ಅಂತ. ಮೊದಲನೇದಾಗಿ ಬರುವಂಥ ಹೆಸರು ಯಶಸ್ವಿ ಜೈಸ್ವಾಲ್. ಇವರು ಓಕೆನಾ ನಿಮಗೆ? ಅವರ ಪೇರ್ ಹೇಗಿರುತ್ತೆ? ಅವ್ರು ಚೆನ್ನಾಗಿ ಆಡಿದ್ದಾರೆ ಕೂಡ, ಒಳ್ಳೆ ರನ್ಸ್ ಕೂಡ ಬಂದಿದೆ. ಇಬ್ಬರು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಕೂಡ ಆಗುತ್ತೆ. ಎರಡನೇದು ಬಂದು ಅವರ IPL ಪಾರ್ಟ್ನರ್ ಸಾಯಿ ಸುದರ್ಶನ್. ಸೊ ಅವರೇನಾದರೂ ಓಕೆನಾ ಅಂತ ನೀವು ಹೇಳಿ. ಹಾಗೆ ಮತ್ತೊಬ್ಬ ಪಾರ್ಟ್ನರ್ ಬಂದು ಇಶಾನ್ ಕಿಶನ್. ಸೊ ಇಶಾನ್ ಕಿಶನ್, ಶುಭ್ಮನ್ ಗಿಲ್ ಒಳ್ಳೆ ಫ್ರೆಂಡ್ಸ್ ಆಫ್ ದ ಗ್ರೌಂಡ್ ಕೂಡ. ಅವ್ರನ್ನೇನಾದರೂ ಓಪನರ್ ಆಗಿ ನಾವು ನೋಡ್ಬೋದು ಅಂತ. ಇನ್ನೊಂದು ಹೆಸರು ಬಂದು KL ರಾಹುಲ್ನೇನಾದರೂ ಓಪನಿಂಗ್ ಆಪ್ಷನ್ ಆಗಿ ನೋಡ್ತೀರಾ ವಿತ್ ಶುಭ್ಮನ್ ಗಿಲ್, KL ರಾಹುಲ್. ಜೈಸ್ವಾಲ್ ಕೂಡ ಇರ್ತಾರೆ, KL ರಾಹುಲ್ ಅವ್ರನ್ನ ಓಪನರ್ ಆಗಿ ಬಡ್ತಿ ಕೊಡ್ಬೋದಾ ಅಂತ. ಹಾಗೆ ದೇವದತ್ ಪಡಿಕ್ಕಲ್, ಒಂದು ಫ್ಯೂಚರ್ ದೃಷ್ಟಿಯಿಂದ ಅವರು ಕೂಡ ಚೆನ್ನಾಗಿ ಈ ಲಿಮಿಟೆಡ್ ಓವರ್ಸ್ ಆಡಬಲ್ಲ ಅಂತ ಪ್ಲೇಯರ್. ಸೊ ಅವರೇನಾದರೂ ಬರ್ಬೋದಾ? ಸೊ ಅದ್ರ ಬಗ್ಗೆ ಕೂಡ ನಾವು ಮಾತನಾಡೋಣ. ಅಭಿಷೇಕ್ ಶರ್ಮಾ ಏನಾದರೂ ಒನ್ ಡೇಗೆ ಕನ್ಸಿಡರ್ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಇದೆ. ಸೊ ಇಷ್ಟೊಂದು ಹೆಸರುಗಳಿದೆ. ನೀವು ಕಮೆಂಟ್ ಮಾಡಿ, ಹೂ ಇಸ್ ದ ಬೆಸ್ಟ್ ಇನ್ ಕೇಸ್ ರೋಹಿತ್ ಶರ್ಮಾ ಡಿಸಿಷನ್ ಅಥವಾ ಅವರ ಒಂದು ವಿಚಾರ ನಿಜ ಆದರೆ ಕಮೆಂಟ್ ಮಾಡಿ. ನಮಸ್ಕಾರ.